ದೇಶದಾದ್ಯಂತ ಸುದ್ದಿಯಲ್ಲಿರುವ ನೀಟ್ ವಿವಾದ ಈಗ ಮತ್ತೊಂದು ತಿರುವು ಪಡೆದುಕೊಂಡಿದ್ದು, ಅಲಹಾಬಾದ್ ಹೈಕೋರ್ಟ್ ನಕಲಿ ದಾಖಲೆ ಸಲ್ಲಿಸಿರುವ ನೀಟ್ ಆಕಾಂಕ್ಷಿಯನ್ನ ಹೊಣೆಗಾರರನ್ನಾಗಿ ಮಾಡಿ ಕಾನೂನು ಕ್ರಮ ತೆಗೆದುಕೊಳ್ಳುವಂತೆ ರಾಷ್ಟ್ರೀಯ ಪರೀಕ್ಷಾ ಏಜೆನ್ಸಿಗೆ ಸೂಚನೆ ನೀಡಿತು. ಹೈಕೋರ್ಟ್ನ ಲಕ್ನೋ ಪೀಠದ ನಿರ್ದೇಶನದ ಮೇರೆಗೆ ರಾಷ್ಟ್ರೀಯ ಪರೀಕ್ಷಾ ಏಜೆನ್ಸಿಯು ವಿದ್ಯಾರ್ಥಿಯ ಮೂಲ OMR ಉತ್ತರ ಪತ್ರಿಕೆಯನ್ನ ಅದರ ಮುಂದೆ ಹಾಜರುಪಡಿಸದಂತೆ ನಂತರ ಈ ಬೆಳವಣಿಗೆ ನಡೆದಿದೆ. ವಿದ್ಯಾರ್ಥಿನಿ ಆಯುಷ್ ಪಟೇಲ್ ತನ್ನ ಅರ್ಜಿಯಲ್ಲಿ ತನ್ನ OMR ಶೀಟ್ ಹರಿದಿರುವುದು ಕಂಡುಬಂದಿದ್ದರಿಂದ ತನ್ನ ಫಲಿತಾಂಶವನ್ನು ಪ್ರಕಟಿಸುವುದಿಲ್ಲ ಎಂದು NTA ತನಗೆ ಸಂವಹನ ಸೂಚನೆ ಎಂದು ಹೇಳಿದ್ದಾರೆ. ಪದವಿ ಪೂರ್ವ ವೈದ್ಯಕೀಯ ಪ್ರವೇಶ ಪರೀಕ್ಷೆ ನೀಟ್ನ ನಡವಳಿಕೆಯಲ್ಲಿನ ಅಕ್ರಮಗಳ ಬಗ್ಗೆ ನಡೆಯುತ್ತಿರುವ ವಿವಾದಗಳ ನಡುವೆ ಕೋಲಾಹಲಕ್ಕೆ ಕಾರಣವಾದ ಆರೋಪಗಳನ್ನು ಪುನರಾವರ್ತಿಸುವ ವಿಡಿಯೋವನ್ನು ಅವರು ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿದ್ರು. ತನ್ನ OMR ಶೀಟನ್ನು ಹಸ್ತಚಾಲಿತವಾಗಿ ಮೌಲ್ಯಮಾಪನ ಮಾಡಬೇಕು ಎಂದು ಅರ್ಜಿದಾರರು ಒತ್ತಾಯಿಸಿದರು. ಅವರು NTA ವಿರುದ್ಧ ತನಿಖೆಗೆ ಕರೆ ನೀಡಿದರು ಮತ್ತು ಕೌನ್ಸಿಲಿಂಗ್ ಅನ್ನು ನಿಲ್ಲಿಸಬೇಕು ಎಂದು ಒತ್ತಾಯಿಸಿದರು.